ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡಗೆ ಸ್ವಾಗತ. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಕರ್ನಾಟಕ ಕಾರ್ಮಿಕ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ಶ್ವಾನ ಸಂತಾನ ಚಿಕಿತ್ಸೆ ಮಾಡುವ ಬಿಬಿಎಂಪಿಯಿಂದ ಹಗರಣದಿಂದ ನಡೆದಿದೆ. ಈ ಸಂದರ್ಭದಲ್ಲಿ ನಟರಾಜ್, ರವಿ, ಮಹಿಳಾ ಹೋರಾಟಗಾರರಾದ ಪುಷ್ಪ, ಶೈನಿ ಹಾಗೂ ಇನ್ನಿತರ ಹೋರಾಟಗಾರರು ಭಾಗವಹಿಸಿದರು. ವರದಿ ವೇದಮೂರ್ತಿ, ಬೆಂಗಳೂರು. ಹಲವಾರು ಬಾರಿ ಬಳಕೆ ಮಾಡಿಕೊಂಡು ಅಂದರೆ ತೋರಿಸಿ ಒಂದೇ ನಾಯಿಯನ್ನ ಶ್ವಾನವನ್ನ ಸಂತಾನ ಹರಣ ಮಾಡ್ತೀವಿ. ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ, ಬೀದಿ ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ. ಬೀದಿ ನಾಯಿಗಳಿಗಿಂತಲೂ ಸಹ ಭ್ರಷ್ಟಾಚಾರ ಮಾಡುವಂಥ ನಾಯಿಗಳು ಜಾಸ್ತಿ ಆಗವೆ. ಬೀದಿ ನಾಯಿ ಪ್ರಾಮಾಣಿಕವಾಗಿ ಊಟ ತಿಂತವೆ, ಹೊಟ್ಟೆ ತುಂಬಿಟ್ರೆ ಕಚ್ಚಕ್ಕೆ ಹೋಗಲ್ಲ. ಹೊಟ್ಟೆ ಹಸ್ದಾಗ ಮಾತ್ರ ಕಚ್ಚೋದು ಅಥವಾ ಕೆಳುಕ್ದಾಗ ಕಚ್ಚುವಂಥ ಒಂದು ಕೆಲಸವನ್ನು, ಕಚ್ಚೋದಿಲ್ಲ ಬಗಳ್ತವೆ. ಅದು ಅವರ ಒಂದು ಆತ್ಮರಕ್ಷಣೆಗೋಸ್ಕರನೋ ಅಥವಾ ಆಹಾರ ಹುಡುಕಾಟಕ್ಕೋಸ್ಕರನೋ ಅವು ಬಗಳ್ತವೆ ಮತ್ತು ಮಿತಿ ಮೀರಿದ್ರೆ ಕಚ್ಚುವಂಥ ಒಂದು ಕೆಲಸವನ್ನು ಮಾಡ್ತವೆ. ಇವತ್ತು ಎಲ್ಲ ಇಲಾಖೆಗಳಲ್ಲೂ ಸಹ ಭ್ರಷ್ಟಾಚಾರದ ನಾಯಿಗಳು ಜಾಸ್ತಿ ಆಗವೆ. ಅದು 10 ರೂಪಾಯಿ, 10,000, 1 ಲಕ್ಷ, 1 ಕೋಟಿ ಅಲ್ಲ, ಕೋಟ್ಯಾನುಕೋಟಿ ದಂಧೆ ಮಾಡ್ತಾವೆ. ಇವತ್ತಿನ ಪ್ರಮುಖವಾದ ವಿಷಯ ಏನಪ್ಪ ಅಂತ ಅಂದರೆ, ನಾಯಿಗಳ ಸಂತಾನ ಹರಣವನ್ನು ಮಾಡ್ತೀವಿ, ಮನುಷ್ಯರನ್ನ ಕಾಪಾಡ್ತೀವಿ, ಯಾರಿಗೂ ನಾಯಿ ಕಚ್ಚಬಾರ್ದು ಬೀದಿ ನಾಯಿಗಳು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಬಹುಕೋಟಿಯನ್ನು ನಿಗದಿ ಮಾಡಿದೆ. ಬಿಬಿಎಂಪಿ ಮೂಲಕ, ಬೆಂಗಳೂರಿನಲ್ಲಿ ಬಿಬಿಎಂಪಿ ಮೂಲಕ ಬೀದಿ ನಾಯಿಗಳನ್ನು ಹಿಡಿದು ಅವನ್ನ ಸಂತಾನ ಹರಣವನ್ನು, ಅಂದರೆ ನಾಯಿಗಳ ಸಂಖ್ಯೆ ಹೆಚ್ಚಾಗಬಾರ್ದು, ಸಂತಾನ ಹರಣವನ್ನು ಮಾಡಬೇಕು. ಒಂದು ಶ್ವಾನವನ್ನು ಹಿಡಿದು ಸಂತಾನ ಹರಣ ಚಿಕಿತ್ಸೆ ಕೊಟ್ಟರೆ ಇಷ್ಟು ದುಡ್ಡನ್ನು ನಿಗದಿ ಮಾಡಿದ್ದೀವಿ ಅಂತ ಒಂದು ಸಂಸ್ಥೆ, ಅದಕ್ಕೆ ಅಧಿಕಾರಿ, ಇದನ್ನ ಯಾವುದೋ ಪ್ರಾಣಿ ದಯಾದ ಯಾವುದೋ ಒಂದು ಆಶ್ರಮ ದುರ್ಬಳಕೆ, ಆಶ್ರಯ ಅನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ ಅಂತ ಅಂದ್ಬಿಟ್ಟು ಒಂದು ಸಂಸ್ಥೆ ಬಿಬಿಎಂಪಿಯ ದುಡ್ಡನ್ನು ಅವರು ಸಹ ಕಬಳಿಸುವಂತ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಅಂದ್ರೆ ರವಿಶೆಟ್ಟಿ ಅವರು ಹೇಳ್ತಾ ಇರೋದು, ಸಂತಾನ ಹರಣದ ಸಂಖ್ಯೆ ಏನ್ ಬರ್ತದೆ ಅದು ಸುಳ್ಳು ದಾಖಲಾತಿಯನ್ನ ಕೊಟ್ಟು ಬಿಬಿಎಂಪಿ ಜೊತೆಯಲ್ಲಿ ಆಸ್ತ್ರ ಅನಿಮಲ್ ವೆಲ್ಫೇರ್ ಆರ್ಗನೈಸೇಷನ್ ಸಂಸ್ಥೆ ಅದು ಸಹ ಮಿಂಗಲ್ ಆಗಿದೆ. ಇದನ್ನ ಕೂಡಲೇ ತನಿಖೆ ಮಾಡಬೇಕು. ಈ ನಾಯಿಗಳ ಸಂಬಂಧಪಟ್ಟಂತ ಅಧಿಕಾರಿಗಳು, ನೀವು ನಿಜವಾದ ಪ್ರಾಮಾಣಿಕ ವ್ಯಕ್ತಿಗಳಾಗಿದ್ರೆ ದಯಮಾಡಿ ತನಿಖೆ ಮಾಡಿ. ನಾವು ನಾಯಿಗಳಿಗಿಂತಲೂ ಕೀಳು, ಅಂದ್ರೆ ನಾಯಿಗಳಿಗೆ ವಿಶೇಷವಾದ ಗೌರವ ಇದೆ. ಇವತ್ತು ನಾಯಿಗಿರ್ತಕ್ಕಂಥ ಬೆಲೆ ಮನುಷ್ಯನಿಗಿಲ್ಲ. ಇದು ಯಾವುದೋ ಒಂದು ನ್ಯೂಸ್ ಪತ್ರಿಕೆಯಲ್ಲಿ ನಾನು ನೋಡಿದೆ, 4 ಕೋಟಿ ರೂಪಾಯಿಗಳ ನಾಯಿ ಅದಕ್ಕೆ ಖರ್ಚು ಮಾಡ್ತಾರೆ. ಒಂದು ಹಳ್ಳಿಯನ್ನೇ ಬೇಕಾದ್ರೆ ಒಂದು ಹಳ್ಳಿಗೆ ಊಟ ಹಾಕ್ಬೋದು, ಹಳ್ಳಿ ಏನು ಒಂದು ಸಿಟಿಗೆ ಊಟ ಹಾಕ್ಬೋದು, ಅಷ್ಟು ಖರ್ಚು ಮಾಡ್ತಾರೆ ಪ್ರಾಣಿ ಪ್ರಿಯರು. ಮತ್ತೆ ಅದನ್ನ ಸಾಕುವಂಥವ್ರು ಅವ್ರಿಗೆ ಗೊತ್ತಿರ್ತದೆ ಎಷ್ಟಿಗೆ ಮನುಷ್ಯನಿಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನಾಯಿಯನ್ನು ಸಾಕುವಂಥ ಅವ್ರಿಗೆ ಒಂದು 15,000 ಸಂಬಳ ಕೊಟ್ಟರೆ ಅಥವಾ 10,000 ಸಂಬಳ ಕೊಟ್ಟರೆ, ನಾಯಿಗೆ ಖರ್ಚು ಮಾಡ್ತಕ್ಕಂಥ ದುಡ್ಡು ಅದು ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, 4 ಕೋಟಿ ನಾಯಿ ಅಂತ ಅಂದರೆ 4 ಲಕ್ಷ ಖರ್ಚು ಮಾಡ್ತಾರೆ ನನ್ನ ಪ್ರಕಾರದಲ್ಲಿ. ತಿಂಗಳಿಗೆ 4 ಕೋಟಿ ನಾಯಿಗೆ 4 ಲಕ್ಷ ಖರ್ಚು ಮಾಡುವಂತಹ ಉದಾರಿಗಳಿದ್ದಾರೆ. ಅದು ಪ್ರಾಣಿ ಪ್ರಿಯರು. ಅದು ನಿಯತ್ತಿನ ಒಂದು ಪ್ರಾಣಿ. ಆ ನಿಯತ್ತಿನ ಪ್ರಾಣಿಯ ಒಂದು ಸಂತಾನ ಅಂದ್ರೆ ಏನಕ್ಕೆ ಅಂತ ಅಂದ್ರೆ, ಹುಚ್ಚು ನಾಯಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ದಾವೆ, ನಾಯಿಗಳನ್ನು ಬೀದಿಯಲ್ಲಿ ನಾಯಿಗಳು ಹೆಚ್ಚಾಗ್ತಾ ಇದ್ದಾವೆ, ಶಾಲಾ ಮಕ್ಕಳು ಓಡಾಡಕ್ಕಾಗ್ತಾ ಇಲ್ಲ, ಶಾಲಾ ಮಕ್ಕಳು ಹಿಂದ್ಗಡೆ ಬೆನ್ನಲ್ಲಿ ಪುಸ್ತಕವನ್ನ ಇಟ್ಕೊಂಡು ಓಡಾಡ್ತಾ ಇದ್ರೆ ಆ ನಾಯಿಗಳು ಏನೋ ಮಾಂಸವೋ ಏನೋ ಇಟ್ಕೊಂಡು ಓಡಾಡ್ತಾವ್ರೆ ಅಂತ ಅಂದ್ಬಿಟ್ಟು ಆ ಒಂದು ವಾಸನೆಗೋ ಅಥವಾ ಮಕ್ಕಳ ಮೇಲೆ ದೌರ್ಜನ್ಯ ಅಂದ್ರೆ ಕಚ್ಚಲಿಕ್ಕೋ ಏನೋ ಆಹಾರ ಹುಡುಕ್ಲಿಕ್ಕೋಸ್ಕರ ಮಕ್ಕಳನ್ನ ಕಚ್ಚಿ ಸಾಯಿಸಿರ್ತಕ್ಕಂಥ ಘಟನೆಗಳು ಇವೆ. ಆಮೇಲೆ ಗಾಯಗೊಳಿಸಿರ್ತಕ್ಕಂಥ ಘಟನೆಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ನೋಡಿದ್ವಿ. ರವಿಶೆಟ್ಟಿ ಅವರು ಇವತ್ತು ಕಾರ್ಮಿಕ ಪರಿಷತ್ತಿನ
ಒಂದು ಸಂಸ್ಥೆಯಿಂದ ಒಳ್ಳೆಯ ಒಂದು ಕಾನ್ಸೆಪ್ಟ್ ಅನ್ನ ಹುಡುಕಿದ್ದಾರೆ. ನಿಜವಾಗ್ಲೂ ನನಗೆ ಖುಷಿ ಆಯ್ತು. ಯಾವ್ದಾವುದೋ ಹೋರಾಟ ಮಾಡ್ದು ಸುಮಾರು 1,500ಕ್ಕೂ ಹೆಚ್ಚು ಹೋರಾಟ ಮಾಡಿದ್ದೀವಿ. ತೆರೆಮರೆಯ ಹೋರಾಟಗಳಾಗಿರ್ಬೋದು, ಆಮೇಲೆ ಗೊತ್ತೇ ಇಲ್ಲ ಯಾರಿಗೂ ಹೋರಾಟ ಮಾಡಿರೋದು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ನಮ್ಮ ಅಂಕಿ ಅಂಶಗಳನ್ನೇನಾದ್ರೂ ಕಂಡುಹಿಡಿದ್ರೆ ಇವತ್ತು ಮೊದಲನೇ ದಾಖಲಾತಿಗೆ ಹೋಗ್ಬಿಡ್ತೀವಿ ನಾವು. ಸರ್ಕಾರದವರು ಏನಾದ್ರೂ ನಮ್ಮ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಅಂತ ಏನ್ ಮಾಡ್ಕೊಂಡಿದ್ದು, ಚಳವಳಿ ನಾಗೇಶ್ವರ ಅವರ ನೇತೃತ್ವದಲ್ಲಿ ಏನ್ ಮಾಡ್ಕೊಂಡಿದ್ದೋ, ಇವತ್ತು ನಾನು ಮತ್ತೆ ರವಿಶೆಟ್ರು, ನಟರಾಜ್ ಬಂಸಂದ ಇತರ ಎಲ್ಲ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು ಸೇರಿ ಏನು ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ. ಆ ಒಕ್ಕೂಟದ ಒಂದು ಅಂಕಿ ಅಂಶಗಳನ್ನ ತೆಗೆದ್ರೆ, ಸರ್ಕಾರದಲ್ಲೇ ತೆಗೆದ್ರೆ, ನಾವು ಅನುಮತಿ ಪತ್ರಗಳನ್ನ ಎಷ್ಟು ಕೇಳಿದ್ದೀವಿ, ಎಷ್ಟು DCP ಕೇಳಿದ್ದೀವಿ, ಅವ್ರು ಕೇಳಿದ್ರೆ ಗೊತ್ತಾಗ್ಬಿಡ್ತದೆ. ಸಾವಿರಾರು ಹೋರಾಟಗಳನ್ನು, 1,500ಕ್ಕೂ ಹೆಚ್ಚು ಹೋರಾಟಗಳನ್ನ ಮಾಡಿಕೊಂಡು ಯಾದಕ್ಕೋಸ್ಕರ ನಾಡು ನುಡಿ ಜಲ ಗಡಿ ಭಾಷೆ ಪ್ರಾಣಿ ಪಕ್ಷಿ ಎಲ್ಲರ ಒಂದು ಪರವಾಗಿ, ಎಲ್ಲರ ಉಳಿವಿಗಾಗಿ ಹೋರಾಟ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಹೋರಾಟ ನಾಯಿಯ ಒಂದು ಏನು ಸಂತಾನ ಹರಣಕ್ಕೋಸ್ಕರ ಒಂದಷ್ಟು ಕೋಟಿ ರೂಪಾಯಿಗಳನ್ನ ನಿಗದಿ ಮಾಡಿರ್ತಕ್ಕಂಥ BBMP ಅದನ್ನ ದುರುಪಯೋಗ ಮಾಡಿಕೊಂಡು, ಗುಳುಂ ಮಾಡಿಕೊಂಡು, ಭ್ರಷ್ಟಾಚಾರತೆಯನ್ನ ತೋರ್ಕೊಂಡು, ಸುಳ್ಳು ಲೆಕ್ಕಗಳನ್ನ ಹೇಳಿ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇರ್ತಕ್ಕಂಥ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಯನ್ನ ಕೂಡಲೇ ಅಮಾನತು ಮಾಡಬೇಕು ಅಥವಾ ಅವರನ್ನ ವರ್ಗಾವಣೆ ಮಾಡಬೇಕು ಅಂತ ಒತ್ತಾಯ ಮಾಡಿ ಮತ್ತು ಕರ್ನಾಟಕ ಕಾರ್ಮಿಕ ಪರಿಷತ್ತು ಒಂದು ಹೋರಾಟ, ಸಾಂಕೇತಿಕವಾದ ಒಂದು ಹೋರಾಟವನ್ನ ಮಾಡ್ತಾ ಇದೆ. ಈ ಹೋರಾಟವನ್ನ ಏನಾದ್ರೂ ಲಘುವಾಗಿ ತೆಗೆದುಕೊಂಡ್ರೆ, ಕೀಳಾಗಿ ತೆಗೆದುಕೊಂಡ್ರೆ ಉಗ್ರವಾದ ಹೋರಾಟ, ಆತನ ಕಚೇರಿ ಮುತ್ತಿಗೆ, ಆತನ ಮುಖಕ್ಕೆ ಮಸಿ ಬಳಿಯುವಂತ ಒಂದು ಕೆಲಸವನ್ನ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ಮ ತೆರಿಗೆಯ ಹಣ, ನಿಮ್ಮ ಅಪ್ಪನ ಮನೆ ಹಣ ಅಲ್ಲ ಇದು. ರಾಜ್ಯದಲ್ಲಿ ತೆರಿಗೆ ಪಾವತಿ ಮಾಡ್ತಕ್ಕಂಥ ನಾವು ತೆರಿಗೆದಾರರು ನಮ್ಮ ಹಣವನ್ನ ದುರುಪಯೋಗ ಮಾಡಿಕೊಂಡ್ರೆ ಅದು ಯಾವುದೇ ಅಧಿಕಾರಿ ಆಗಿರಲಿ ಮುಲಾಜಿಲ್ದೇನೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಘಂಟಾಘೋಷವಾಗಿ ತೆರೆದ ಒಂದು ವೇದಿಕೆಯಲ್ಲಿ ಈ ಒಂದು ಹೋರಾಟದ ಸಮಯದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ.